ನೀವು ಯೂಟ್ಯೂಬರ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಹಾಗಾದ್ರೆ ವಿಡಿಯೋ ಎಲಿಮೆಂಟ್ ಗಳ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ? ನೀವು ಆಗಾಗ ಅನ್ಕೋಬಹುದು, ನಾನು ಯಾವ ರೀತಿ ಕ್ಯಾಮ್ರಾ ಯೂಸ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ, ನನ್ನ ಆಡಿಯೋ ಮತ್ತೆ ಲೈಟಿಂಗ್ಸ್ ನ ಹೇಗ್ ನಿಭಾಯಿಸಬೇಕು ಅಂತ. ಹಾಗಾದ್ರೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವು ಟಿಪ್ಸ್ ಹೇಳ್ತೀನಿ, ಬನ್ನಿ. ಫಸ್ಟ್ ಪಾಯಿಂಟ್, ಕ್ಯಾಮ್ರಾ. ಇಲ್ಲಿ ಯಾವುದೇ ರೀತಿಯ ಸ್ಪೆಸಿಫಿಕ್ ಕ್ಯಾಮ್ರಾ ಅಂತ ಏನಿಲ್ಲ. ನೀವು ಅನ್ಕೊಂಡಿದ್ದನ್ನ ವಿಡಿಯೋ ಮಾಡೋಕೆ ಯಾವ್ದಾದ್ರು ಒಂದು ಸರಿ ಹೋಗುತ್ತೆ. ಇಲ್ಲಿ ಸಾಮಾನ್ಯವಾಗಿ 2 ಟೈಪ್ ಕ್ಯಾಮ್ರಾಸ್ ಇದಾವೆ. ಒಂದು ನಾರ್ಮಲ್ ಕ್ಯಾಮ್ರಾ, ಪಾಯಿಂಟ್ ಅಂಡ್ ಶೂಟ್. ಇದು ಆಲ್ ಇನ್ ಒನ್. ಇದು ತುಂಬಾ ಉತ್ತಮವಾದ ಕ್ಯಾಮ್ರಾ. ಇದರಲ್ಲಿ ಈಸಿಯಾಗಿ ವಿಡಿಯೋ ಮಾಡಬಹುದು ಮತ್ತು ಸೆಟ್ಟಿಂಗ್ ನ ಟಕ್ಕಂತ ಮಾಡ್ಕೋಬಹುದು. ಇವು ಕೆಲವು LCD ಡಿಸ್ಪ್ಲೇನ ಹೊಂದಿರ್ತವೆ, ಆದ್ರೆ ಫುಲ್ HD ಕ್ಲಾರಿಟಿ ವಿಡಿಯೋಸ್ ನ ಡೆಲಿವರಿ ಮಾಡ್ತವೆ. ಎಲ್ಲ ಯೂಟ್ಯೂಬರ್ಸ್ ಆಲ್ಮೋಸ್ಟ್ ಆಲ್ ಇವನ್ನೇ ಯೂಸ್ ಮಾಡ್ತಾರೆ, ಯಾಕೆಂದ್ರೆ ಲೋ ಕಾಸ್ಟ್. ಇನ್ನ DSLR ಕ್ಯಾಮ್ರಾ, ಇವು ಸಿನಿಮಾ ರೀತಿಯ ಔಟ್ಪುಟ್ ಅನ್ನು ಕೊಡ್ತವೆ, ಆದ್ರೆ ಲರ್ನಿಂಗ್ ನ ಅಗತ್ಯವಿದೆ. ಇಲ್ಲಿ ಡಿಫ್ರೆಂಟ್ ಲೆನ್ಸ್ ನ ಯೂಸ್ ಮಾಡ್ತಾರೆ. ಹೆವಿ ವೆಯ್ಟ್ ಮತ್ತೆ ಕಾಸ್ಟ್ ಅನ್ನ ಹೊಂದಿರುತ್ತೆ. ಹೆಚ್ಚು ಆರ್ಟಿಸ್ಟ್ ಮತ್ತು ಪ್ರೊಫೆಷನಲ್ಸ್ ಯೂಸ್ ಮಾಡ್ತಾರೆ. ಇನ್ನ ಮೊಬೈಲ್ ಕ್ಯಾಮ್ರಾ, ನೀವು ನಿಮ್ಮ ಮೊಬೈಲ್ ಕ್ಯಾಮ್ರಾ ಯೂಸ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಬಹುದು. ಮೊಬೈಲ್ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿದ್ರೆ ಸಾಕು, ಅದರಲ್ಲೇ ನಿಮ್ಮ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಬಹುದು. ಸೆಕೆಂಡ್ ಪಾಯಿಂಟ್, ಸೌಂಡ್ ಅಂದ್ರೆ ಆಡಿಯೋ. ವಾಯ್ಸ್ ತುಂಬಾ ಇಂಪಾರ್ಟೆಂಟ್. ವ್ಯೂವರ್ಸ್ ಲೈಟಿಂಗ್ ಇಲ್ಲ ಅಂದ್ರೂ ನೋಡ್ತಾರೆ, ಆದ್ರೆ ವಾಯ್ಸ್ ಚೆನ್ನಾಗಿಲ್ಲ ಅಂದ್ರೆ ನೋಡೋದಿಲ್ಲ. ನೀವು ಕ್ಯಾಮ್ರಾದೇ ಮೈಕ್ ಯೂಸ್ ಮಾಡ್ತಿದ್ರೆ ಗುಡ್ ವಾಯ್ಸ್ಗೋಸ್ಕರ ಕ್ಯಾಮ್ರಾದಿಂದ 2-3 ಅಡಿ ದೂರದಲ್ಲಿ ನಿಂತ್ಕೊಂಡು ವಿಡಿಯೋಸ್ ಮಾಡಬೇಕು. ಕೆಲವು ಕ್ರಿಯೇಟರ್ಗಳು ಮೈಕ್ಲನ್ನ ತಗೊಂಡಿರ್ತಾರೆ. ಇವು ಡೈರೆಕ್ಷನಲ್ ರೆಕಾರ್ಡಿಂಗ್ ಅನ್ನ ಹೊಂದಿರುವುದರಿಂದ ತುಂಬಾ ಸ್ಪಷ್ಟವಾದ ವಿಡಿಯೋಸ್ ನ ರೆಕಾರ್ಡ್ ಮಾಡ್ತಾರೆ. ನೀವು ದೂರದಲ್ಲಿ ನಿಂತು ರೆಕಾರ್ಡ್ ಮಾಡಬೇಕಾದ್ರೆ ನೀವು ವೈರ್ಲೆಸ್ ಮೈಕ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್, ಟೀಚಿಂಗ್ ವಿಡಿಯೋಸ್ ಮಾಡ್ತಾ ಇರ್ತಾರೆ ಕೆಲವರು, ಆ ರೀತಿಯಾಗಿ ನೀವು ಮಾಡಬಹುದು. ನೀವು ಕ್ಯಾಮ್ರಾನ ಬೈ ಮಾಡಬೇಕಾದಾಗ ಮೈಕ್ ಪೋರ್ಟ್ ಇದೆಯಾ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನ 3ನೇ ಪಾಯಿಂಟ್, ಜಾಸ್ತಿ ಯೂಟ್ಯೂಬರ್ಸ್ 2 ಪಾಯಿಂಟ್ ಲೈಟಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾರೆ. ಇದು ಬೆಳಕನ್ನ 2 ರೀತಿಯಾಗಿ ಬಿಡುತ್ತೆ. ಒಂದು ಆಬ್ಜೆಕ್ಟ್ ಮೇಲೆ, ಇನ್ನೊಂದು ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಇನ್ನೊಂದು ಸಾಫ್ಟ್ ಲೈಟ್, ಒಂದೇ ರೀತಿಯಾದ ಎಲ್ಲಾ ರೀತಿಯಿಂದಲೂ ಬ್ಯಾಲೆನ್ಸ್ ಮಾಡುತ್ತೆ. ಇದನ್ನ ತಪ್ಪದೇ ಯೂಸ್ ಮಾಡಿ, ಕೆಲವೊಮ್ಮೆ ಲೋ ಕಾಸ್ಟ್ ಅಲ್ಲಿ ಸಿಗುತ್ತೆ. ಲೈಟಿಂಗ್ ಅಲ್ಲಿ ಸೂರ್ಯನು ಒಬ್ಬ, ಮರಿಬೇಡಿ. ಆದಷ್ಟು ರೆಕಾರ್ಡ್ ಮಾಡಲು ಹೊರಗೆ ಬನ್ನಿ ಅಥವಾ ಕಿಟಕಿಗಳೆಲ್ಲ ಓಪನ್ ಮಾಡಿ ವಿಡಿಯೋಸ್ ರೆಕಾರ್ಡ್ ಮಾಡಿ. ನೇಚರ್ ಲೈಟ್ ನ ಯಾಕೆ ಬಿಡ್ತೀರಾ? ಒಂದು ವೇಳೆ ಜರ್ನಿ ಮಾಡ್ತಿದ್ರೆ ರೆಕಾರ್ಡಿಂಗ್ ಆಗಿ ಕ್ಯಾಮ್ರಾ ಮೋಡೆಡ್ ಲೈಟ್ ಅನ್ನ ಯೂಸ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.